ರಾಜ್ಯ ರಾಜಕೀಯದಲ್ಲಿ ಈಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಸ್ಮಿತಾ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ರಂಜಿತ್. ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇದ್ದ ಕಾದಾಟ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸ್ವರೂಪವನ್ನ ಪಡೆದುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕಳೆದ ಶನಿವಾರ ಉಪಹಾರ ಭೇಟಿಯಾದ ನಂತರ ಇದೀಗ ಡಿಕೆ ಶಿವಕುಮಾರ್ ಅವರ ಮನೆಯ ಸರದಿ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಉಪಹಾರ ಕೂಟವನ್ನ ಆಯೋಜನೆ ಮಾಡಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಈ ಸಭೆಗೆ ಹಾಜರಾಗುವಂತೆ ಆಹ್ವಾನಿಸಿದ್ದಾರಂತೆ. ಡಿಕೆ ಶಿವಕುಮಾರ್ ಅವರು ನಮ್ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಇದುವರೆಗೆ ಕರೆ ಬಂದಿಲ್ಲ, ಮೊನ್ನೆ ಬನ್ನಿ ಅಂತ ಹೇಳಿದ್ರು ಅಷ್ಟೇ. ಕರೆದೇ ಕರೀತಾರೆ ಅಂತ ಅಂದುಕೊಂಡಿದ್ದೇನೆ, ಕರೆದಾಗ ಹೋಗ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ಸರ್? ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ಸರ್? ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೆದೇ ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೆದೇ ಕರೀತಾರೆ ಅಂತ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ಸರ್? ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ಸರ್? ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ಸರ್? ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ, ನೀವು ಹೋಗಿದ್ರೆ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟು ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ರಾಜ್ಯ ರಾಜಕೀಯದಲ್ಲಿ ಈಗ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಸ್ಮಿತಾ ಇದ್ದಾರೆ. ಓವರ್ ಟು ಯು ಸ್ಮಿತಾ. ಧನ್ಯವಾದ ರಂಜಿತ್. ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇದ್ದ ಕಾದಾಟ ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸ್ವರೂಪವನ್ನ ಪಡೆದುಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಕಳೆದ ಶನಿವಾರ ಉಪಹಾರ ಭೇಟಿಯಾದ ನಂತರ ಇದೀಗ ಡಿಕೆ ಶಿವಕುಮಾರ್ ಅವರ ಮನೆಯ ಸರದಿ. ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಉಪಹಾರ ಕೂಟವನ್ನ ಆಯೋಜನೆ ಮಾಡಲಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಈ ಸಭೆಗೆ ಹಾಜರಾಗುವಂತೆ ಆಹ್ವಾನಿಸಿದ್ದಾರಂತೆ. ಡಿಕೆ ಶಿವಕುಮಾರ್ ಅವರು ನಮ್ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಇದುವರೆಗೆ ಕರೆ ಬಂದಿಲ್ಲ, ಮೊನ್ನೆ ಬನ್ನಿ ಅಂತ ಹೇಳಿದ್ರು ಅಷ್ಟೇ. ಕರೆದೇ ಕರೀತಾರೆ ಅಂತ ಅಂದುಕೊಂಡಿದ್ದೇನೆ, ಕರೆದಾಗ ಹೋಗ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆ ಕರೆದಿದ್ರು ಸರ್? ಸರ್ ನೀವು ಹೋಗಿದ್ರೆ ಅವರು ಕರೆದಿದ್ದಾರೆ,
ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್. ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ. ಸರ್ ಸರ್ ನೀವು ಹೋಗಿದ್ರ ಅವರು ಕರೆದಿದ್ದಾರೆ? ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಏನಾದ್ರು ಕೂಡ ಸಿಎಂ ಹೋಗ್ತಾ ಇದ್ದೀರಾ ಸರ್ ಅಂತ? ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಏನಾದ್ರು ಕೂಡ ಸಿಎಂ ಹೋಗ್ತಾ ಇದ್ದೀರಾ ಸರ್ ಅಂತ? ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೀತಾರೆ ಅಂತ ಅನ್ಕೊಂಡಿದ್ದೀನಿ. ನಾಳೆ ಬ್ರೇಕ್ಫಾಸ್ಟ್ ವಿಚಾರ ಬಗ್ಗೆ ಏನಾದ್ರು ಕೂಡ ಸಿಎಂ ಹೋಗ್ತಾ ಇದ್ದೀರಾ ಸರ್ ಅಂತ? ಅವತ್ತು ಹೇಳಿದ್ರು ಮಂಗಳವಾರ ಬ್ರೇಕ್ಫಾಸ್ಟ್ ನಮ್ಮನೆಗೆ ಬಂದ್ಬಿಡಿ ಅಂತ. ಸೊ ನನಗೆ ಇವತ್ತು ಈ ಗಳಿಗೆವರೆಗೆ ಕರೆ ಬಂದಿಲ್ಲ. ಅವತ್ತು ಹೇಳಿದ್ದದು ಕರೀತಾರೆ ಅಂತ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ. ಸರ್ ಸರ್ ನೀವು ಹೋಗಿದ್ರ ಅವರು ಕರೆದಿದ್ದಾರೆ? ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ. ಸರ್ ಸರ್ ನೀವು ಹೋಗಿದ್ರ ಅವರು ಕರೆದಿದ್ದಾರೆ? ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ. ಸರ್ ಸರ್ ನೀವು ಹೋಗಿದ್ರ ಅವರು ಕರೆದಿದ್ದಾರೆ? ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ. ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ. ಸರ್ ಸರ್ ನೀವು ಹೋಗಿದ್ರ ಅವರು ಕರೆದಿದ್ದಾರೆ? ನೀವು ಹೋಗಿದ್ರ ಅವ್ರ ಮನೆಗೆ ಅವರು ಕರೆದಿದ್ದಾರೆ ಸರ್? ಹೌದಪ್ಪ, ಕರೆದವ್ರೆ ಅಂತ ಎಷ್ಟ್ ಸಾರಿ ಹೇಳಿದ್ರಿ? ಕರೆದವ್ರೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಸಿಎಂ ಬ್ರೇಕ್ಫಾಸ್ಟ್ ಕರೆದಿದ್ದಾರೆ ಸರ್, ಹೋಗ್ತೀರಾ ಸರ್? ಹೋಗ್ತೀನಿ. ಯಾಕೆ ಮೊನ್ನೆನೆ ಕರೆದಿದ್ರೆ.